ಜಿಡ್ಗ ಕ್ಷೇತ್ರದ ನಡೆದಾಡುವ ಶ್ರೀ ಗುರು ಸಿದ್ದರಾಮ ಶಿವಯೋಗಿಗಳ ಪುಣ್ಯಭೂಮಿಯಾಗಿದೆ. ಇಲ್ಲಿ ಉಚಿತ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳ ಪಾಲಕರು ಶ್ರೀಮಠಕ್ಕೆ ನಿರಂತರ ಆಗಮಿಸಿ ಪುಣ್ಯ ನೆಲೆದ ಅನುಭವ ಪಡೆಯುವುದು ನಿಜವಾದ ಪುಣ್ಯದ ಕಾರ್ಯವಾಗಿದೆ ಎಂದು ಜಿಡ್ಗ ಮುಗಳಕೋಡ ಮಠದ ಪೀಠಾಧಿಪತಿ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮಿಗಳು ಅಭಿಪ್ರಾಯಪಟ್ಟರು. ಆಳಂದ ತಾಲೂಕಿನ ಜಿಡ್ಗ ನವಕಲ್ಯಾಣ ಮಠದ ಆವರಣದ ಬ್ರಹ್ಮ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದ ಶಿವಯೋಗಿ ಜ್ಞಾನ ಮಂದಿರದ 500 ಹಾಸಿಗೆಯುಳ್ಳ ಬಾಲಕರ ವಸತಿ ನಿಲಯ ಲೋಕಾರ್ಪಣೆ ಹಾಗೂ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಿಟ್ ವಿತರಣೆ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಜಿಡ್ಗದಲ್ಲಿ ಉಚಿತ ಶಿಕ್ಷಣ ಪ್ರಾರಂಭಿಸಿ 2 ವರ್ಷ ಕಳೆದಿದೆ. ಇನ್ನು ಮುಂದೆ ಪ್ರತಿ ವರ್ಷ 1,000 ಮಕ್ಕಳಿಗೆ ಪ್ರವೇಶ ಕಲ್ಪಿಸುವ ಯೋಜನೆ ಹಾಕಿಕೊಳ್ಳಲಾಗಿದೆ ಎಂದರು. ತನ್ನ ಸಾಧನೆಯನ್ನು ಮಾಡಿ 2 ವರ್ಷಗಳನ್ನು ಪೂರೈಸಿ 3ನೇ ವರ್ಷಕ್ಕೆ ನಾವು ಪದಾರ್ಪಣೆಯನ್ನು ಮಾಡಿರುವಂಥದ್ದು. ಈಗಾಗಲೇ ವೇದಿಕೆ ಮೇಲೆ ಆಶೀರ್ವಾದನಾಗಿ ಪರಮ ಪೂಜ್ಯ ಸಿರುಗಿರಿಯ ಪೂಜ್ಯರು ಶ್ರೀಮಠದ ಶಾಲೆಯ ಬಗ್ಗೆ, ಇಲ್ಲಿರುವಂತಹ ವ್ಯವಸ್ಥೆಯ ಬಗ್ಗೆ, ಶ್ರೀಮಠದ ವಿಶೇಷತೆ ಬಗ್ಗೆ ಬಹಳಷ್ಟು ಅಭಿಮಾನದಿಂದ ಅನೇಕ ವಿಚಾರಗಳನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಬಹುಶಃ 3 ವರ್ಷಗಳ ಹಿಂದೆ ಬರೀ 3 ಮಕ್ಕಳಿಂದ ಪ್ರಾರಂಭಗೊಂಡಿರುವಂತಹ ಈ ಶಾಲೆ ಇವತ್ತಿನ ದಿನ 500 ಬಡ ಮಕ್ಕಳಿಗೆ ಆಶ್ರಯ ಕೊಡ್ತಕ್ಕಂಥ ಒಂದು ಭವ್ಯವಾದ ಶಿಕ್ಷಣ ಸಂಸ್ಥೆ. ಬಹುಶಃ ಬಹಳಷ್ಟು ಜನ ಮಹಾಮಠದ ಭಕ್ತರು, ಅನೇಕ ಗಣ್ಯ ವ್ಯಕ್ತಿಗಳು ಜಿಲ್ಲಾ ಮಹಾಮಠದ ಈ ಅಭಿವೃದ್ಧಿ, ಈ ಶಾಲೆಯ ಗುಣಮಟ್ಟದ ಶಿಕ್ಷಣ, ಈ ಮಕ್ಕಳಿಗೆ ನೀಡುವಂತಹ ವಸತಿ ವ್ಯವಸ್ಥೆಯನ್ನು ನೋಡಿ ಅತ್ಯಂತ ಅಭಿಮಾನವನ್ನು ಪಟ್ಟು ಬಹುಶಃ ಎಲ್ಲ ಜನರು ತಮ್ಮ ಅಭಿಮಾನದ ಮಾತುಗಳನ್ನು ಹೇಳ್ತಾರೆ. ಏನು ಅಂತಂದ್ರೆ, ನಾವು ಯಾಕೆ ಸಣ್ಣವರಾಗಿರಲಿಲ್ಲ, ನಾವು ಸಣ್ಣವರಾಗಿರಬೇಕು, ನಾವು ಸಣ್ಣವರಾಗಿದ್ದರೆ ಈ ಎಲ್ಲ ವ್ಯವಸ್ಥೆ ನಾವು ಕೂಡ ಅನುಭವಿಸ್ತಿದ್ದೇವೆ ಅನ್ನುವಂಥ ಮಾತನ್ನ ಅನೇಕ ಜನ ಮಠದ ಬಂಧು ಭಕ್ತರು ಹೇಳುವಂತ ಮಾತುಗಳನ್ನ ಕೇಳಿದಾಗ, ಈ ಗುಣಮಟ್ಟದ ಶಿಕ್ಷಣ ಸಂಸ್ಥೆಯ ವ್ಯವಸ್ಥೆಯನ್ನು ನೋಡಿದಾಗ ಬಹಳಷ್ಟು ಅಭಿಮಾನವನ್ನು ವ್ಯಕ್ತಪಡಿಸುವಂಥದ್ದು ನೋಡಿದ್ರೆ ಬಹಳ ಖುಷಿ ಆಗ್ತದೆ. ಕಾರಣ ಏನು, 100 ಮಕ್ಕಳಿಂದ ಪ್ರಾರಂಭಗೊಂಡು 300 ಮಕ್ಕಳಿಗೆ ಬಂದು 300ರಿಂದ 500 ಮಕ್ಕಳಿಗೆ ಬಂತು. ಬಹುಶಃ ನನಗೆ ಇನ್ನೂ ಈ 100 ಹೆಚ್ಚು ಮಾಡ್ತಾ ಹೋಗ್ತಕ್ಕಂಥದ್ದು ಬಹುಶಃ ನನಗೆ ಇನ್ನೂ ಅಷ್ಟು ಮನಸ್ಸಿಗೆ ತೃಪ್ತಿ ತರುವಂಥದ್ದಾಗಿಲ್ಲ. ನನ್ನ ವಿಚಾರ, ನನ್ನ ಕಲ್ಪನೆ, ನನ್ನ ದೂರದೃಷ್ಟಿ, ನನ್ನ ಭಾವನೆ ಹೇಗಿದೆ ಅಂತಂದ್ರೆ, ಜಿಡ್ಗ ಮಠದಲ್ಲಿ ಪ್ರತಿ ವರ್ಷ 1000 ಮಕ್ಕಳು ಹೊಸದಾಗಿ ಬರಬೇಕು ಅನ್ನುವಂಥ ಕೆಲಸ. ಈ ಸಂದರ್ಭದಲ್ಲಿ ಚಿನ್ಮಯಗಿರಿಯ ಶ್ರೀ ವೀರಮಹಂತ ಶಿವಾಚಾರ್ಯರು, ಶಹಬಾದ್ನ ಶ್ರೀ ರಾಜಶೇಖರ ಶಿವಯೋಗಿ, ಮಾತೋಶ್ರೀ ಸಿದ್ದಮ್ಮ ತಾಯಿ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಹರ್ಷನಂದ್ ಗುತ್ತೇದಾರ್, ಪ್ರಬುದ್ಧ ಪಾಟೀಲ್, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕಾ ಅಧ್ಯಕ್ಷ ಶಿವಪುತ್ರಪ್ಪ ಪಾಟೀಲ್, ವೀರಶೈವ ಮಹಾಸಭಾ ತಾಲೂಕಾ ಅಧ್ಯಕ್ಷ ಶರಣಬಸಪ್ಪ ಪಾಟೀಲ್, ಯೋಗಿರಾಜ್ ಶಾಸ್ತ್ರಿ ಖಾನಾಪುರ್, ಅಮೂಲ್ಯ ಹಿರೇಮಠ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 720962626 2ಗೆ ಸಂಪರ್ಕಿಸಿ.